ಐಷಾರಾಮಿ ಅಂತೆಲ್ಲ ಮಾಡಿದ್ರು. ಅದ ನನಗೆ ಅನ್ಸೋದು ಬಿಜೆಪಿ ಅವ್ರ ಒಂಚೂರು ಇದಕ್ಕೆ ಪೂರಕವಾಗಿ ಕೇಜ್ರಿವಾಲ್, ಆತಿಶಿ, ಸಿಸೋಡಿಯಾ ಈ ಸಾಲು ಆರಂಭದಿಂದ ಇಲ್ಲಿ ತನಕ ಹಿನ್ನಡೆ ಸರ್. ಕೇಜ್ರಿವಾಲ್ಗಂತೂ ಆರಂಭದಿಂದ ಇಲ್ಲಿ ತನಕ ಹಿನ್ನಡೆ. ಮುಂದುವರಿಸಿ ರಿಷಿಕೇಶ್. ಅದೇ ಅಂದ್ರೆ ಬಿಜೆಪಿ ಅವರ ಪಾಲಿಟಿಕ್ಸ್ ಹೆಂಗಿದೆ ಅನ್ನೋದನ್ನ ನೀವು ನೋಡಿ. ಬಿಜೆಪಿ ಪಾಲಿಟಿಕ್ಸ್ ಇಸ್ ಎಸೆನ್ಷಿಯಲಿ ಇಂಡಿವಿಜುವಲ್ ಸೆಂಟ್ರಿಕ್. ನಾಯಕರ ಸುತ್ತಮುತ್ತ ಈಗ ಆಲ್ ಇಂಡಿಯಾ ಲೆವೆಲಲ್ಲಿ ಪ್ರಧಾನಮಂತ್ರಿ ಮೋದಿ ಅವ್ರದ್ದು ಹೆಂಗೆ ಇಮೇಜ್ ಪ್ರೊಜೆಕ್ಟ್ ಮಾಡ್ತಾರೆ, ಹಂಗೆ ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ನಾಯಕನನ್ನು ಅವ್ರು ಪ್ರೊಜೆಕ್ಟ್ ಮಾಡ್ತಾರೆ ಅಥವಾ ಒಬ್ಬೊಬ್ಬ ನಾಯಕರನ್ನ ಟಾರ್ಗೆಟ್ ಮಾಡ್ತಾರೆ. ಆದರೆ ನನಗೆ ಅನಿಸ್ತಾ ಇರೋದು ಬಿಜೆಪಿ ಅವ್ರ ಮನಸ್ಸಿನಲ್ಲಿ, ಅವ್ರ ಹಿರಿಯ ನಾಯಕರ ಮನಸ್ಸಿನಲ್ಲಿ ದೆಹಲಿಗೆ ನಾವು ಪವರಿಗೆ ಬರಬೇಕು ಅನ್ನೋದು ಅವ್ರಿಗೊಂಥರ ಸ್ಟೇಟಸ್ ಸಿಂಬಲ್ ಆಗಿತ್ತು. ಹೌದೌದು. ನಾವು ಇಡೀ ದೇಶದ ಎಲ್ಲ 30 ರಾಜ್ಯಗಳಲ್ಲಿ ಬಂದರೂ ಅಷ್ಟೇ, ದೆಹಲಿಯಲ್ಲಿ ಬಂದರೂ ಅಷ್ಟೇ ಅಪ್ಪ, ದೆಹಲಿಯಲ್ಲಿ ಬರ್ತಾ ಇಲ್ಲ, ಅದಕ್ಕೇನಾದ್ರು ಮಾಡ್ರಿ ಅಂತ. ಈಗ ನೀವು ದೆಹಲಿಯ ಕಾಮನ್ ವೋಟರ್ನ ಕೇಳಿದರೆ ಆ ಎಕ್ಸೈಸ್ ಪಾಲಿಸಿ ಏನದು, ಏನು ತಪ್ಪಾಗಿದೆ, ಏನು ಭ್ರಷ್ಟಾಚಾರ ಆಗಿದೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಆದರೆ ಅದರ ನೆರೆಟಿವ್ ಅಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಆಯಿತು ಅಲ್ವಾ. ಯಾವ ಐಷಾರಾಮಿ ಬದುಕಿನ ಬಗ್ಗೆ ಅವರು ಈಗ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾ ಇದ್ದಾರಲ್ವಾ, ಇದೇ ಮಾತನ್ನು ನಾವು ಪ್ರಧಾನಮಂತ್ರಿ ಅವ್ರ ಬಗ್ಗೆ ಮಾತಾಡಬೇಕು. ನಾನು ಜೋಲಾವಾಲ, ನಾನು ನನ್ನ ಜೋಳಿಗೆ ಹಾಕೊಂಡು ಹೊರಗೆ ಹೋಗ್ತೇನೆ ಅಂತ ಹೇಳೋ ಮನುಷ್ಯ ತಮ್ಮ ಪ್ರಧಾನಮಂತ್ರಿ ನಿವಾಸವನ್ನು ಎಷ್ಟು ದುಡ್ಡಲ್ಲಿ ಖರ್ಚು ಮಾಡಿದ್ರು, ಸೆಂಟ್ರಲ್ ವಿಸ್ಟಾದಲ್ಲಿ ಎಷ್ಟು ಖರ್ಚು ಮಾಡಿದ್ರು, ತನ್ನ ಸ್ಪೆಷಲ್ ಏರೋಪ್ಲೇನ್ಗಳಿಗಾಗಿ ಎಷ್ಟು ಖರ್ಚು ಮಾಡಿದ್ರು ಅಂತ ನಾವು ಇದನ್ನು ವಿಚಾರ ಮಾಡೋದಿಲ್ಲ. ಇದು ಯಾಕೆ ಅಂದರೆ ನಮ್ಮ ಚುನಾವಣೆಗಳು ಕಳೆದ 15 ವರ್ಷದಿಂದ ನೆರೇಟಿವ್ ಬೇಸ್ ಚುನಾವಣೆಗಳಾಗಿಬಿಟ್ಟಿದೆ. ಈ ಒಂಥರ ಕಥನ ಕಾರಣ ಏನೇನು ನಡೀತಾ ಇದೆಯಲ್ಲ ಅದ್ರ ಮೇಲೆ ನನಗೆ ಅನಿಸೋದು, ನನ್ನ ಒಂದು ಪ್ರಶ್ನೆ ಅಂದರೆ ಈ ದೇಶದ ಜನರಿಗೆ ಮತ್ತು ಪಾರ್ಟಿಗಳಿಗೆ, ನೀವು ಅಧಿಕಾರಕ್ಕೆ ಬಂದ್ರಿ ಅನ್ನೋದು ಮುಖ್ಯ ಅಲ್ಲ, ಬಂದ ಮೇಲೆ ಏನು ಮಾಡಿದಿರಿ ಅನ್ನೋದು ಮುಖ್ಯ. ಒಂದು ಉರ್ದು ಶಾಯರಿ ಇದೆ, ಶುಕ್ರವಾರ ಮದುವೆ ಆಯಿತು, ಶನಿವಾರ ಏನಾಯಿತು. ಹಂಗೆ ನಾವು ಅವ್ರನ್ನ ಸೋಲ್ಸಿದ್ವಿ, ನಾವು ಅಲ್ಲಿ ಬರಬೇಕಾಗಿತ್ತು, ನಾವು 2014 ನಾವು ಡೆಲ್ಲಿಯಲ್ಲಿ ಇದ್ದೇವೆ, ಆದರೆ ಕೇಂದ್ರ ಸರ್ಕಾರದಲ್ಲಿದ್ದೇವೆ, ರಾಜ್ಯ ಸರ್ಕಾರದಾಗಿಲ್ಲ ಅಂತ ಅವ್ರಿಗೆ ಮನಸ್ಸಿನಲ್ಲಿ ಕೊರಗ್ತಾ ಇತ್ತು. ನಾಳೆ ಅವ್ರು ಬರ್ಬೋದು, ಇವತ್ತಲ್ಲ, ನಾನು ನಿಮ್ಗೆ ಹೇಳ್ದಂಗೆ ಒಂದು 3-4 ತಿಂಗಳ ಹಿಂದೆ ನನಗೆ ಅನಿಸ್ತಾ ಇತ್ತು. ಅದು ಇಂಪಾರ್ಟೆಂಟ್ ಅಲ್ಲ. ಆದರೆ ಆಡಳಿತಾತ್ಮಕವಾಗಿ ಆಮ್ ಆದ್ಮಿ ಅವ್ರ ಪಾರ್ಟಿಯವರು ಏನೇನು ಭರವಸೆ ಮೂಡಿಸಿದ್ರು ಅದೇ ರೀತಿಯಲ್ಲಿ ನೀವು ನಡ್ಸ್ಕೊಂಡು ಹೋಗ್ತೀರಾ. ಈಗ ಯಾವ್ಯಾವ ಲಾಂಗ್ ಸ್ಟ್ಯಾಂಡಿಂಗ್ ಪಾರ್ಟಿ, ಉದಾಹರಣೆಗೆ ಮಣಿಪುರ್ ತಗೊಳ್ಳಿ ಅಥವಾ ಗೋವಾ